ಈಗ ನೀವು ಇಂಟರ್ವ್ಯೂ ಕೊಟ್ಟು ಹೊರ ಬಂದಿರ್ತೀರ. ಜನವರಿ ತಿಂಗಳಿಂದ ಸುಮಾರು ಏಪ್ರಿಲ್ ತಿಂಗಳವರೆಗೂ ಇಂಟರ್ವ್ಯೂಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ದೇಶದ ವಿವಿಧ ಭಾಗಗಳಿಂದ ಸೆಲೆಕ್ಟ್ ಆಗಿರೋ ಎಲ್ಲರೂ ಕೂಡ ಡೆಲ್ಲಿಗೆ ಬರ್ತಾರೆ. ತಮ್ಮ ಇಂಟರ್ವ್ಯೂ ಟೈಮಲ್ಲಿ ಇಂಟರ್ವ್ಯೂ ಕೊಡ್ತಾರೆ. UPSC ಅಂದರೆ ಶಾಜಹಾನ್ ರೋಡಲ್ಲಿ ಇರುವಂಥ UPSC ಭವನದಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ದೋಲ್ಪುರ್ ಹೌಸ್ ಅಂತ ಕರಿತೀವಿ, ಅಲ್ಲಿ ಇಂಟರ್ವ್ಯೂ ನಡೆಯುತ್ತೆ. ಇಂಟರ್ವ್ಯೂ ನಡೆದ ನಂತರ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅಂದರೆ ಪ್ರತಿಯೊಬ್ಬ ಇಂಟರ್ವ್ಯೂ ಆಸ್ಪಿರೆಂಟ್ಗೂ ಕೂಡ ಮೆಡಿಕಲ್ ಟೆಸ್ಟ್ ಇರುತ್ತೆ. ಡೆಲ್ಲಿಯಲ್ಲಿ ಇರುವಂಥ ಸುಮಾರು ಒಂದು 8 ಹಾಸ್ಪಿಟಲ್ಸಲ್ಲಿ ನಿಮಗೆ ಒಂದು ಹಾಸ್ಪಿಟಲ್ನ ಅಲೋಕೇಟ್ ಮಾಡ್ತಾರೆ. ನಿಮ್ಮ ಕಂಪ್ಲೀಟ್ ಬಾಡಿ ಮೆಡಿಕಲ್ ಟೆಸ್ಟ್ ಇರುತ್ತೆ. ಅಂದರೆ ಮುಂದಿನ ದಿನವೇ, ಅಂದರೆ ಇಂಟರ್ವ್ಯೂ ನಡೆದ ನೆಕ್ಸ್ಟ್ ಡೇನೇ ನಿಮ್ಮ ಮೆಡಿಕಲ್ ಟೆಸ್ಟ್ ಇರುತ್ತೆ. ನೀವು ಅಲ್ಲಿ ಬೆಳಗ್ಗೆ ವಿತೌಟ್ ಫುಡ್, ಅಂದರೆ ಖಾಲಿ ಹೊಟ್ಟೆಯಲ್ಲಿ ನೀವು ರಿಪೋರ್ಟ್ ಆಗಬೇಕು. ನಂತರ ನಿಮ್ಮ ಫುಲ್ ಬಾಡಿ ಮೆಡಿಕಲ್ ಟೆಸ್ಟ್, ಅಂದರೆ ಲಿಟ್ರಲಾಗಿ ನಿಮ್ಮ ತಲೆಯಿಂದ ಕಾಲು ಭಾಗದವರೆಗೂ ನಿಮ್ಮ ಪ್ರತಿಯೊಂದು ಮೂಳೆ, ನಿಮ್ಮ ಎದೆ ಭಾಗ ಪ್ರತಿಯೊಂದನ್ನು ಎಕ್ಸ್ರೇಯಿಂದ ಹಿಡಿದು ಬ್ಲಡ್ ಟೆಸ್ಟಿಂದ ಹಿಡಿದು A to Z ಚೆಕ್ ಮಾಡ್ತಾರೆ. ಸೊ ನಿಮ್ಮ ಕಂಪ್ಲೀಟ್ ಫಿಸಿಕಲ್ ಟೆಸ್ಟ್ ಆಗುತ್ತೆ ಇಂಟರ್ವ್ಯೂ ನಂತರ ದಿನದಲ್ಲಿ. ಅದೆಲ್ಲ ಆಗಿ ನಿಮ್ದು ಅವ್ರು ಏನು ಇಂಟರ್ವ್ಯೂ ಸರ್ಟಿಫಿಕೇಟ್ ಕೊಡ್ತಾರೆ, ಅಂದರೆ ನಿಮ್ಮ ಮೆಡಿಕಲ್ದು ಏನು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ನೀವು UPSCಯಲ್ಲಿ ಸಬ್ಮಿಟ್ ಮಾಡಿ ನಿಮ್ಮ ಇಂಟರ್ವ್ಯೂ ಪ್ರಾಸೆಸ್ ಮುಗಿದಿದೆ ಅಂತ ನಿಮಗೆ. ಫೈನಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ? ಪ್ರತಿ ವರ್ಷ ಇಂಟರ್ವ್ಯೂ ರಿಸಲ್ಟ್ಸ್ ಏಪ್ರಿಲ್ ತಿಂಗಳಲ್ಲಿ ಬರ್ತಾ ಇದೆ. ಸೊ ಇಂಟರ್ವ್ಯೂಸ್, ಲಾಸ್ಟ್ ಇಂಟರ್ವ್ಯೂ ಮುಗಿದ 2-3 ದಿವಸದ ಒಳಗೆ ಅವರು ಇಂಟರ್ವ್ಯೂ ರಿಸಲ್ಟ್ಸ್ನ ಕೊಡ್ತಾರೆ. ಬಿಕಾಸ್ ಯಾರೆಲ್ಲ ಇಂಟರ್ವ್ಯೂ ಕೊಟ್ಟಿರ್ತಾರಲ್ಲ, ಸುಮಾರು 2,500-3 ಸಾವಿರ ಜನ ಇಂಟರ್ವ್ಯೂ ಕೊಟ್ಟಿರ್ತಾರೆ. ಬಟ್ ಫೈನಲಾಗಿ ಸೆಲೆಕ್ಟ್ ಆಗೋರ ಸಂಖ್ಯೆ ಎಷ್ಟು? 1,000. ಅಂದರೆ ಪ್ರತಿ ವರ್ಷ ಅವರು ನೋಟಿಫಿಕೇಷನಲ್ಲಿ ಈ ವರ್ಷ ಎಷ್ಟು ಸಾವಿರಕ್ಕೆ ಕರೀತಾ ಇದ್ದೀವಿ, ಕೆಲವು ಬಾರಿ 950 ಕರೆದಿದ್ದಿದೆ, ಕೆಲವರು ಬಾರಿ 1,200 ಕರೆದಿದ್ದು ಇದೆ. ಸೊ ಪ್ರತಿ ವರ್ಷ ಸುಮಾರು 1,000ರಿಂದ 1,200 ಜನನ ಚೂಸ್ ಮಾಡೋದು ಇರುತ್ತೆ ನೋಟಿಫಿಕೇಷನ್ ಅನುಗುಣವಾಗಿ. ಸೊ ಆ ಒಂದು ನಂಬರ್ಸ್ ಬೇಸಿಸ್ ಮೇಲೆ ಏಪ್ರಿಲ್ ತಿಂಗಳಲ್ಲಿ ಫೈನಲ್ ರಿಸಲ್ಟ್ಸ್ ಕೊಡ್ತಾರೆ. ರಿಸಲ್ಟ್ ಬಂದಾಗ ನಾನು ಸೆಲೆಕ್ಟ್ ಆಗಿದ್ದೀನಾ ಇಲ್ವಾ ಅಷ್ಟೇ ನನಗೆ ಗೊತ್ತಾಗೋದು. ಬಿಕಾಸ್ ನನಗೆ ಎಷ್ಟು ಮಾರ್ಕ್ಸು ಏನು ಅಂತ ಪ್ರಿಲಿಮ್ಸಲ್ಲೂ ಗೊತ್ತಾಗಿರಲ್ಲ, ಮೇನ್ಸಲ್ಲೂ ಗೊತ್ತಾಗಿರಲ್ಲ. ಈಗ ಫೈನಲ್ ಸ್ಟೇಜ್ ಇಂಟರ್ವ್ಯೂ ಅಲ್ಲಿ ನನ್ನ ಸೆಲೆಕ್ಷನ್ ಗೊತ್ತಾಗುತ್ತೆ. ಸೊ ಇಂಟರ್ವ್ಯೂ ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅನ್ನೋದು ನಂಗೆ ಹೇಗೆ ಗೊತ್ತಾಗುತ್ತೆ? ಅವರೊಂದು PDF UPSC ವೆಬ್ಸೈಟಲ್ಲಿ ಹಾಕ್ತಾರೆ. ಆ ಒಂದು PDF ಡೌನ್ಲೋಡ್ ಮಾಡಿ ನಿಮ್ಮ ರ್ಯಾಂಕ್ ಜೊತೆಗೆ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಸೆಲೆಕ್ಟ್ ಆಗಿದ್ದೀರಾ ಅಂದರೆ ನಿಮಗೆ ರ್ಯಾಂಕ್ ಬಂದಿದೆ ಅಂತ ಅರ್ಥ. ಈಗ ನಿಮಗೆ ನೀವು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ, ನಿಮ್ಮ ಮುಖ್ಯ ಪರೀಕ್ಷೆಗಳ ಹಂತದಲ್ಲಿ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಏನು ಫಿಲಪ್ ಮಾಡಿರ್ತೀರಾ, ಅಲ್ಲಿ ನಿಮ್ಮ ಸರ್ವಿಸಸ್ ಪ್ರಿಫರೆನ್ಸ್ ಕೂಡ ನೀವು ಕೊಡಬೇಕಾಗತ್ತೆ. ಸೊ ಈಗ ಸುಮಾರು ಒಂದು 20-25 ಸರ್ವಿಸಸ್ ಇವೆ. IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್, IFS ಇಂಡಿಯನ್ ಫಾರಿನ್ ಸರ್ವಿಸ್, IRS ಇಂಡಿಯನ್ ರೆವಿನ್ಯೂ ಸರ್ವಿಸ್. ರೆವಿನ್ಯೂ ಸರ್ವಿಸಲ್ಲಿ 2 ಬರುತ್ತೆ, ಒಂದು ರೆವಿನ್ಯೂ ಇನ್ಕಮ್ ಟ್ಯಾಕ್ಸ್, ಇನ್ನೊಂದು ರೆವಿನ್ಯೂ ಕಸ್ಟಮ್ಸ್ GST. ನಂತರ ಆಡಿಟ್ ಅಕೌಂಟ್ ಸರ್ವಿಸ್, ಡಿಫೆನ್ಸ್ ಅಕೌಂಟ್ ಸರ್ವಿಸ್, ಡಿಫೆನ್ಸ್ ಎಸ್ಟೇಟ್ ಸರ್ವಿಸ್, ಇಂಡಿಯನ್ ಇನ್ಫಾರ್ಮೇಷನ್ ಸರ್ವಿಸ್, ಟ್ರೇಡ್ ಸರ್ವಿಸ್. ಈ ರೀತಿ ಸುಮಾರು 26 ಸರ್ವಿಸ್ ಇವೆ. ರೈಲ್ವೆ ಒಂದರಲ್ಲೇ, ಅಂದರೆ ರೈಲ್ವೆ ಪರ್ಸ್ನಲ್, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ರೈಲ್ವೆ ಟ್ರಾಫಿಕ್, ರೈಲ್ವೆ ಅಕೌಂಟ್ಸ್, ಈ ರೀತಿ ಸುಮಾರಷ್ಟು ಸರ್ವಿಸಸ್ ಇವೆ. ಆ್ಯಂಡ್ ಗಮನಿಸಿ, ಇವೆಲ್ಲವೂ ಕೂಡ ಗ್ರೂಪ್ A ಸರ್ವಿಸಸ್. ನಮಗೆ ಸಾಮಾನ್ಯ ಜನಮಾನಸದಲ್ಲಿರುವಂಥದ್ದು IAS, IPS, ಒಂದು ಹಂತಕ್ಕೆ ಫಾರಿನ್ ಸರ್ವಿಸ್. ಈಗ ಜೈಶಂಕರ್ ಅವರು ನಮ್ಮ ವಿದೇಶಾಂಗ ಸಚಿವರಾಗಿರೋದ್ರಿಂದ ಫಾರಿನ್ ಸರ್ವಿಸ್. ಅದು ಬಿಟ್ಟರೆ ಕೆಲವರು ಹೆಸರುಗಳ ಬೇಸಿಸ್ ಮೇಲೆ ರೆವಿನ್ಯೂ ಸರ್ವಿಸ್ ಅಥವಾ IRS ಸ್ವಲ್ಪ ಗೊತ್ತಿರುತ್ತೆ. ಬಟ್ 25ಕ್ಕೂ ಮೀರಿ ಸರ್ವಿಸಸ್ ಇವೆ. ನೀವು ನಿಮ್ಮ ಮುಖ್ಯ ಪರೀಕ್ಷೆಗಳ ಹಂತದಲ್ಲಿ ನೀವು ಫಿಲ್ ಮಾಡುವಂತಹ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಈ ಒಂದು ಸರ್ವಿಸಸ್ ಲಿಸ್ಟ್ ಏನಿದೆ, ನೀವು ಅದಕ್ಕೆ ಪ್ರಿಫರೆನ್ಸ್ನ ಕೊಡಬೇಕು. ನನ್ನ ಫಸ್ಟ್ ಪ್ರಿಫರೆನ್ಸ್ ಇದು, ನನ್ನ ಸೆಕೆಂಡ್ ಪ್ರಿಫರೆನ್ಸ್ ಇದು, ನನ್ನ ಥರ್ಡ್ ಪ್ರಿಫರೆನ್ಸ್ ಇದು ಅಂತ ಆ ಪ್ರಿಫರೆನ್ಸಸ್ನ ಕೊಡಬೇಕು. ಇಲ್ಲೂ ಕೂಡ UPSC ಸರ್ಕಾರದ ಅನುಗುಣವಾಗಿ ಸಾಕಷ್ಟು ಚೇಂಜಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ರೈಲ್ವೆ ಒಂದರಲ್ಲೇ ಸುಮಾರು 5ರಿಂದ 6 ಸರ್ವಿಸ್ ಇತ್ತು. ರೀಸೆಂಟಾಗಿ ಆ ಸರ್ವಿಸಸ್ನ ಕ್ಲಬ್ ಮಾಡಿ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ IRMS ಅಂತ ಒಂದೇ ಸರ್ವಿಸಸ್ ಮಾಡಿರೋದಿದೆ. ಸೊ 26 ಅಂತ ಏನು ಹೇಳ್ತಾ ಇದ್ದೀವಿ, ಈಗ ಅದೊಂದು 20ಕ್ಕೆ ಬಂದು ನಿಂತಿದೆ. ಈ ರೀತಿ ಸರ್ವಿಸಸ್ ಇವೆ. ಬಟ್ ನೀವು ಮುಖ್ಯ ಪರೀಕ್ಷೆಗಳ ಹಂತದಲ್ಲಿ ಫಸ್ಟಿಂದನೇ ನೀವು ಪ್ರಿಫರೆನ್ಸಸ್ನ ಕೊಡಬೇಕು. ಯಾರೆಲ್ಲ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸಿಗೆ ಬಂದಿದ್ದಾರೆ ಆ ಟೈಮಲ್ಲಿ ಈ ಪ್ರಿಫರೆನ್ಸನ್ನು ನೀವು ಕೊಡಬೇಕಾಗತ್ತೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಈ ಸರ್ವಿಸಸ್ ಅಥವಾ ನಾಗರಿಕ ಸೇವೆಗಳು ಅಂತ ನಾವೇನು ಹೇಳ್ತೀವಿ, ಸಿವಿಲ್ ಸರ್ವಿಸಸ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಒಂದನ್ನು ಆಲ್ ಇಂಡಿಯಾ ಸರ್ವಿಸ್ ಅಂತೀವಿ, ಇನ್ನು ಉಳಿದವನ್ನ ಸೆಂಟ್ರಲ್ ಸರ್ವಿಸಸ್ ಅಂತೀವಿ. ಯಾವುದು ಆಲ್ ಇಂಡಿಯಾ ಸರ್ವಿಸಸ್? IAS ಮತ್ತು IPS ಇವೆರಡೂ ಕೂಡ ಆಲ್ ಇಂಡಿಯಾ ಸರ್ವಿಸಸ್.
ಇನ್ನು ಉಳಿದಂಥವು ಎಲ್ಲವೂ ಕೂಡ ಸೆಂಟ್ರಲ್ ಸರ್ವಿಸಸ್. ಏನು ಸರ್ ವ್ಯತ್ಯಾಸ? IAS ಮತ್ತು IPS ಎರಡಕ್ಕೆ ಕೆಡರ್ ಸಿಸ್ಟಮ್ ಇದೆ. ಸೊ ನೀವು ಚೂಸ್ ಮಾಡಿ ನಿಮಗೆ IAS ಅಥವಾ IPS ಸಿಕ್ಕಿದಾಗ ನಿಮ್ಮನ್ನು ಚೂಸ್ ಮಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್, ಅಂದರೆ UPSC ಆ್ಯಸ್ ಅ ಬಾಡಿ. ಬಟ್ ನಂತರ ನೀವು ಒಂದು ಸ್ಟೇಟ್ ಕ್ಯಾಡರ್ಗೆ ಅಲಾಟ್ ಆಗ್ತಾ ಹೋಗ್ತೀರಾ. ಸೊ ನಿಮ್ಮ ಮುಖ್ಯ ಪರೀಕ್ಷೆ ಹಂತದಲ್ಲಿ ನೀವೇನು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತೀರಾ, ಒಂದು ಕಡೆ ನಿಮ್ಮ ಸರ್ವಿಸಸ್ ಲಿಸ್ಟ್ಗೆ ನೀವು ಪ್ರಿಫರೆನ್ಸ್ ಕೊಡೋದ್ರ ಜೊತೆಗೆ IAS ಮತ್ತು IPSಗೆ ನೀವು ಸ್ಟೇಟ್ ಪ್ರಿಫರೆನ್ಸಸ್ ಕೂಡ ಕೊಡೋದು ಬರುತ್ತೆ. ಸೊ IASಗೆ ನಿಮ್ಮ ಸ್ಟೇಟ್ ಪ್ರಿಫರೆನ್ಸ್ ಏನು, ಫಸ್ಟ್ ಸ್ಟೇಟ್ ಏನು, ಸೆಕೆಂಡ್ ಸ್ಟೇಟ್ ಏನು, ಥರ್ಡ್ ಸ್ಟೇಟ್ ಏನು ಅಂತ ನೀವು ಭಾರತದ ಎಷ್ಟು ರಾಜ್ಯಗಳಿವೆ ಅಷ್ಟು ರಾಜ್ಯಗಳಿಗೆ ಪ್ರಿಫರೆನ್ಸ್ನ ಕೊಡಬೇಕು. ಅದೇ ರೀತಿ IPSಗೂ ಕೂಡ ನೀವು ಪ್ರಿಫರೆನ್ಸಸ್ನ ಕೊಡಬೇಕು, ಸ್ಟೇಟ್ ಪ್ರಿಫರೆನ್ಸಸ್. ಇಲ್ಲಿ ಒಂದು ವಿಷಯವನ್ನು ಗಮನಿಸಿ ಹೇಳ್ತೀನಿ ನೋಡಿ. ಈ ಮುಂಚೆ ಅಂದರೆ ಸುಮಾರು ಒಂದು 2015ಕ್ಕೂ ಮುಂಚೆ ಸಿಂಪಲ್ಲಾಗಿ ಒಂದು 28-29 ರಾಜ್ಯಗಳು ಎಷ್ಟಿದ್ವು ಅಷ್ಟು ರಾಜ್ಯಗಳ ಲಿಸ್ಟ್ ಕೊಡ್ತಾಯಿದ್ರು, ನೀವು ಚೂಸ್ ಮಾಡಬೇಕಾಗಿತ್ತು 1, 2, 3 ಅಂತೇಳಿ. ಈಗ ಎಲ್ಲರೂ ಕೂಡ ತಮ್ಮ ಹೋಮ್ ಸ್ಟೇಟನ್ನು ಫಸ್ಟ್ ಸ್ಟೇಟಾಗಿ ಚೂಸ್ ಮಾಡ್ತಾರೆ, ನಂತರ ಸುತ್ತಮುತ್ತ ಇರೋ ರಾಜ್ಯಗಳನ್ನು ಚೂಸ್ ಮಾಡ್ತಾರೆ, ಅದರ ನಂತರ ಹೊರ ರಾಜ್ಯಗಳನ್ನು ಚೂಸ್ ಮಾಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಈಶಾನ್ಯ ರಾಜ್ಯಗಳೇನಿವೆ ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿವೆ ಅವನ್ನು ಕೊನೆಯಲ್ಲಿ ಕೊಡುವಂಥ ಪರಿಪಾಠ ಇತ್ತು. ಸೊ ಇದರಿಂದ ಏನಾಗುತ್ತೆ, ವೈವಿಧ್ಯಮಯತೆ. ದ ಹೋಲ್ ಐಡಿಯಾ ಆಫ್ ಸಿವಿಲ್ ಸರ್ವಿಸಸ್ ಏನು, ಯಾವುದೇ ಒಬ್ಬ ರಾಜ್ಯದ ಅಧಿಕಾರಿ ಈ ರಾಜ್ಯಕ್ಕೆ ಬಂದು ಆ ರಾಜ್ಯವನ್ನು ತನ್ನ ರಾಜ್ಯವಾಗಿ ಗಮನಿಸಿ ಕೆಲಸ ಮಾಡುವಂಥದ್ದು. ಈ ಕರ್ನಾಟಕದಲ್ಲಿ ಎಷ್ಟೋ ಜನ ಬೇರೆ ರಾಜ್ಯದವ್ರು ಬಂದು ಕೆಲಸ ಮಾಡ್ತಾ ಇರೋಂಥ ನೀವು ಗಮನಿಸಿರ್ತೀರ. ಆ ಒಂದು ಕಾರಣಕ್ಕೆ 2015-16 ನಂತರ ಝೋನ್ ಸಿಸ್ಟಮ್ ಅಂತ ತಂದರು. ಝೋನ್ ಸಿಸ್ಟಮಲ್ಲಿ ಏನಾಗುತ್ತೆ, ನೀವು ಸದರ್ನ್ ಸ್ಟೇಟ್ಸ್ ಏನಿವೆ ಅಷ್ಟನ್ನು ಒಂದು ಝೋನ್ ಮಾಡ್ತಾರೆ, ಈಸ್ಟರ್ನ್ ಸ್ಟೇಟ್ಸ್ನ ಒಂದು ಝೋನ್ ಮಾಡ್ತಾರೆ, ವೆಸ್ಟರ್ನ್ ಸ್ಟೇಟ್ಸ್ನ ಒಂದು ಝೋನ್ ಮಾಡ್ತಾರೆ. ನೀವು ಪ್ರಿಫರೆನ್ಸಸ್ ಕೊಡುವಾಗ ಒಂದು ಝೋನಿಂದ ಒಂದು ಸ್ಟೇಟ್ ಚೂಸ್ ಮಾಡ್ತೀರಾ, ನಂತರ ಇನ್ನೊಂದು ಝೋನ್ ಹೋಗಿ ಅದರಲ್ಲಿ ಒಂದು ಸ್ಟೇಟ್ ಚೂಸ್ ಮಾಡ್ತೀರಾ. ಸೊ ಝೋನ್ ಬೇಸಿಸ್ ಮೇಲೆ ಒಂದು ಸ್ಟೇಟು, ನಂತರ ಸೆಕೆಂಡ್ ರೌಂಡ್ಗೆ ಮತ್ತೆ ಇನ್ನೊಂದು ಝೋನಿಂದ ಚೂಸ್ ಮಾಡ್ಕೋಬೇಕು. ಸೊ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕರ್ನಾಟಕ, ಸೆಕೆಂಡ್ ಪ್ರಿಫರೆನ್ಸ್ ಆಂಧ್ರ, ಥರ್ಡ್ ಪ್ರಿಫರೆನ್ಸ್ ತೆಲಂಗಾಣ, ಫೋರ್ತ್ ಪ್ರಿಫರೆನ್ಸ್ ಮಹಾರಾಷ್ಟ್ರ, ಹೀಗೆ ಕೊಡೋಕ್ಕೆ ಬರೋದಿಲ್ಲ. ಸದರ್ನ್ ಸ್ಟೇಟಲ್ಲಿ ಒಂದು ಪ್ರಿಫರೆನ್ಸ್ ಕೊಡ್ತೀರಾ, ನಂತರ ಮತ್ತೊಂದು ಝೋನ್ ಹೋಗಿ ಇನ್ನೊಂದು ಪ್ರಿಫರೆನ್ಸ್ ಕೊಡ್ತೀರಾ, ನಂತರ ಮತ್ತೊಂದು ಝೋನ್ ಪ್ರಿಫರೆನ್ಸ್ ಕೊಡ್ತೀರಾ. ಈ ರೀತಿ ಝೋನಲ್ ಸಿಸ್ಟಮ್ ಕೂಡ ತಂದಿದ್ದಾರೆ. ದಿಸ್ ಇಸ್ ಟು ಎನ್ಶೋರ್ ದಟ್ ಆಲ್ ಆಫೀಸರ್ಸ್ ಗೆಟ್ ಆನ್ ಆಪರ್ಚುನಿಟಿ ಇನ್ ಟರ್ಮ್ಸ್ ಆಫ್ ಝೋನ್ಸ್ ಅಂತ. ಸೊ ಈ ರೀತಿ ನಿಮ್ಮ ಕೆಡರನ್ನು ಕೂಡ ನೀವು ಮುಖ್ಯ ಪರೀಕ್ಷೆ ಹಂತದಲ್ಲಿ ಚೂಸ್ ಮಾಡುವ ಆ ಏನು ಸರ್ವಿಸಸ್ ಇರುತ್ತೆ ಆ ಲಿಸ್ಟಲ್ಲಿ ಕೊಡೋ ರೀತಿ ಇರುತ್ತೆ. ಸೊ ಒಂದು, ನಿಮ್ಮ ಸರ್ವಿಸಸ್ ಪ್ರಿಫರೆನ್ಸ್ನ ಕೊಡಬೇಕು, IAS, IPS, ಫಾರಿನ್ ಸರ್ವಿಸ್, ರೆವೆನ್ಯೂ ಸರ್ವಿಸ್ ಅಂತ. 2, ನೀವು IAS ಮತ್ತು IPS ಎರಡಕ್ಕೆ ಕೆಡರ್ ಪ್ರಿಫರೆನ್ಸಸ್ನು ಕೂಡ ನಿಮ್ಮ ಮುಖ್ಯ ಪರೀಕ್ಷೆ ಹಂತದಲ್ಲಿ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಕೊಡಬೇಕು. ಸೊ ಎರಡೂ ಪ್ರಿಫರೆನ್ಸ್ನ ನೀವು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮಲ್ಲಿ ಆಲ್ರೆಡಿ ಕೊಟ್ಟಿರೋದ್ರಿಂದ ಫೈನಲಿ ನಿಮ್ಮ ರ್ಯಾಂಕ್ ಬಂದರೆ, ನಿಮ್ಮ ಇಂಟರ್ವ್ಯೂಯಲ್ಲಿ ಸೆಲೆಕ್ಟ್ ಆಗಿ ರ್ಯಾಂಕ್ ಬಂದಾಗ ನಿಮ್ಮ ರ್ಯಾಂಕ್ ಮತ್ತು ನಿಮ್ಮ ಪ್ರಿಫರೆನ್ಸ್ನ ಅನುಗುಣವಾಗಿ ನಿಮಗೆ ಸರ್ವಿಸ್ ಅಲಾಟ್ ಆಗುತ್ತೆ. ಈಗ ಯಾವ ಸರ್ವಿಸ್ ಅಲಾಟ್ ಆಗುತ್ತೆ ಅಂತ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತಾ? ಇಲ್ಲ. ಯಾಕೆ ಅಂತಂದರೆ ಫೈನಲ್ ಅವ್ರು ರಿಸಲ್ಟ್ ಕೊಟ್ಟಾಗ ಬರೀ ನಿಮ್ಮ ರ್ಯಾಂಕ್ ಲಿಸ್ಟ್ ಮಾತ್ರ ರಿಲೀಸ್ ಮಾಡ್ತಾರೆ. ರ್ಯಾಂಕ್ ಲಿಸ್ಟ್ ಅನುಗುಣವಾಗಿ ನಂತರ ಒಂದು ರಫ್ ಅಪ್ರಾಕ್ಸಿಮೇಷನ್ ಗೊತ್ತಾಗುತ್ತೆ. ಕಳೆದ ಇಷ್ಟು ವರ್ಷಗಳಿಂದ ಆಗ್ತಾ ಇರೋ ಬೇಸಿಸ್ ಮೇಲೆ ಟಾಪ್ 100 ಒಳಗಡೆ ಇದ್ದರೆ IAS ಸಿಗುತ್ತೆ, 200-250 ರ್ಯಾಂಕ್ ಒಳಗಡೆ ಇದ್ದರೆ IPS ಸಿಗುತ್ತೆ. ಈ ರೀತಿ ಒಂದು ಅಪ್ರಾಕ್ಸಿಮೇಷನ್ ಗೊತ್ತಾಗುತ್ತೆ. ಬಟ್ ಕ್ಲಿಯರ್ ಕಟ್ಟಾಗಿ ಇದೇ ಸರ್ವಿಸ್ ಅಂತ ಗೊತ್ತಾಗೋದಿಲ್ಲ. ಅಲ್ಲೂ ಕೂಡ ಕ್ಯಾಟಗರಿ ಬೇಸ್ಡ್ ರಿಸರ್ವೇಷನ್ಸ್ ಇರುತ್ತೆ. ಆ ರಿಸರ್ವೇಷನ್ ಸಿಸ್ಟಮ್ ಅಂಡರ್ ಕೂಡ ವರ್ಕ್ ಆಗ್ತಾ ಹೋಗುತ್ತೆ. ಜಸ್ಟ್ ಟು ಎನ್ಶೋರ್ ಸಾಮಾಜಿಕ ನ್ಯಾಯ ಅಥವಾ ಸೋಷಿಯಲ್ ಜಸ್ಟಿಸ್ ಅಂತ ನಾವೇನು ಹೇಳ್ತೀವಿ, ಎಲ್ಲ ವರ್ಗದವರು ಕೂಡ ಎಲ್ಲ ಸರ್ವಿಸಸ್ನ ಐಡಿಯಾ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಆ ರೀತಿ ಸಿಸ್ಟಮ್ ಇದೆ. ಇದು ಪರ್ಸ್ಪೆಕ್ಟಿವ್. ಸೊ ನೀವು ಕೊಟ್ಟಿರೋ ಪ್ರಿಫರೆನ್ಸಸ್, ನೀವು ಚೂಸ್ ಮಾಡಿರುವಂಥ ಸ್ಟೇಟ್ ಬೇಸಿಸ್ ಮೇಲೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಈಗ ಆಲ್ ಇಂಡಿಯಾ ಸರ್ವಿಸಸ್ಸು ಈ ರೀತಿ ಕೆಡರ್ ಅಲಾಟ್ಮೆಂಟ್ ಓಕೆ, ಬಟ್ ಸೆಂಟ್ರಲ್ ಸರ್ವಿಸಸ್ ಹೇಗೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಈಗ ನೀವು IAS ಅಥವಾ IPS ಚೂಸ್ ಆದರೆ ನಂತರ ನಿಮ್ಮ ರ್ಯಾಂಕ್ ಬಂದ ನಂತರ ಏನು ಅನ್ನೋದಾದರೆ, ರ್ಯಾಂಕ್ ಬಂದ ನಂತರ ಎಲ್ರಿಗೂ ನಿಮ್ಮ ಮೆಡಿಕಲ್ ಟೆಸ್ಟ್ ಎಲ್ಲ ಕ್ಲಿಯರಾಗಿ, ನಿಮ್ಮ ಡಾಕ್ಯುಮೆಂಟೇಷನ್ ಎಲ್ಲ ಕ್ಲಿಯರಾಗಿ ಅಪ್ರೂವ್ ಆಗಿದ್ದರೆ ಫೈನಲ್ ಆಗಿ ಈ ಒಂದು ದಿವಸದಿಂದ ನಾವು ಟ್ರೈನಿಂಗ್ ಶುರು ಮಾಡ್ತಾಯಿದ್ದೀವಿ, ಟ್ರೈನಿಂಗ್ಗೆ ನೀವೆಲ್ಲರೂ ಕೂಡ ರಿಪೋರ್ಟ್ ಆಗಬೇಕು ಅಂತ ಎಲ್ಲ ಸೆಲೆಕ್ಟ್ ಆಗಿರೋರು ಕೂಡ ಇಮೇಲ್ಸ್ ಬರುತ್ತೆ. ಎಲ್ಲರೂ ಕೂಡ ಇಂಥ ಕಡೆ ರಿಪೋರ್ಟ್ ಆಗಬೇಕು ಅಂತ ಕಡೆ ಇಮೇಲ್ಸ್ ಬರುತ್ತೆ. ಜನರಲಾಗಿ IAS, IPS, ಫಾರಿನ್ ಸರ್ವಿಸ್ ಈ 3 ಸರ್ವಿಸಸ್ಗೆ ಫೌಂಡೇಶನ್ ಕೋರ್ಸ್ ಮಸೂರಿಯಲ್ಲಿ ನಡೆಯುತ್ತೆ. ಅಂದರೆ ಹಿಮಾಚಲ್ ಪ್ರದೇಶದಲ್ಲಿರುವ ಮಸೂರಿಯಲ್ಲಿ ಲಬಾಸನ ಅಂತ ಕರಿತೀವಿ ಜನರಲಾಗಿ.
ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ಮಿನಿಸ್ಟ್ರೇಷನ್ ಅಂತ. ಇಲ್ಲಿ ಟ್ರೈನಿಂಗನ್ನು ಮೊದಲ ಹಂತ ಅಂದರೆ ಫೌಂಡೇಶನ್ ಕೋರ್ಸ್ ಇಲ್ಲಿ ನಡೆಯುತ್ತೆ. ಫೌಂಡೇಶನ್ ಕೋರ್ಸಲ್ಲಿ ಕಂಪ್ಲೀಟ್ ಐಡಿಯಾ ಜನರೇಟ್ ಮಾಡ್ತಾರೆ. IAS IPS ಫಾರಿನ್ ಸರ್ವಿಸಸ್ ಮಾತ್ರ ಇಲ್ಲಿ ಟ್ರೈನಿಂಗ್ ನಡೆದು ನಂತರ ಅಂದರೆ ಜನರಲಿ ಆಗಸ್ಟ್ ಅರೌಂಡ್ ಶುರುವಾಗಿ ಡಿಸೆಂಬರ್ವರೆಗೂ ನಡೀತು. ಡಿಸೆಂಬರ್ಲಿ ಒಂದು ಬ್ರೇಕ್ ಕೊಟ್ಟು ಬೇರೆ ಎಲ್ಲ ಸರ್ವಿಸಸ್ಸು ಅವ್ರದ್ದೇ ಆದ ಟ್ರೈನಿಂಗ್ ಅಕಾಡೆಮೀಸ್ಗೆ ಹೋಗುವಂಥ ಪರಿಪಾಠ ಇತ್ತು. ಇದರಿಂದ ಒಂದು ಹಂತದಲ್ಲಿ IAS ಒಂದು ಮೇಲ್ಮಟ್ಟ, IPS ಒಂದು ಮಟ್ಟ, ಬೇರೆ ಎಲ್ಲ ಸರ್ವಿಸಸ್ ಒಂದು ರೀತಿ, ಹೀಗೆಲ್ಲ ಒಂದು ಪರಿಪಾಠ ಬೆಳೆದಿತ್ತು. ಇದನ್ನು ಸರಿಪಡಿಸೋದಕ್ಕೆ ಕಳೆದ ಕೆಲವು ವರ್ಷಗಳಿಂದ ಎಲ್ಲ ಸರ್ವಿಸಸ್ನ ಮಿಕ್ಸ್ ಮಾಡಿ ಒಟ್ಟಿಗೆ ಫೌಂಡೇಶನ್ ಕೋರ್ಸ್ ನಡೆಯುವಂಥ ಹಂತ ಬಂದಿದೆ. ಸೊ ಎಲ್ಲರೂ ಒಟ್ಟಿಗೆ ಫೌಂಡೇಶನ್ ಕೋರ್ಸ್ ನಡೆಸ್ತಾರೆ. IAS IPS IRS ಅನ್ನೋ ರೀತಿಯಲ್ಲಿ ಡಿಫ್ರೆನ್ಸಿಯೇಷನ್ ಬೆಳಿಬಾರ್ದು, ತಮ್ಮಲ್ಲೇ ಸರ್ವಿಸಸ್ ಬೇಸ್ ಮೇಲೆ ಮೇಲೂ ಕೀಳು ಅಂತ ಆಗಬಾರ್ದು ಅನ್ನೋ ಚೇಂಜಸ್ಸಿಂದ ಫೌಂಡೇಶನ್ ಕೋರ್ಸ್ ಒಟ್ಟಿಗೆ ನಡೆಸಿ ನಂತರ ಅವರ ಸ್ಪೆಸಿಫಿಕ್ ಟ್ರೈನಿಂಗ್ಗೆ ಅವರವರ ಅಕಾಡೆಮೀಸಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಸೊ IAS ಆಗಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ಮಸೂರಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಅಂತ ಹೇಳಿದ್ನಲ್ಲ, ಲಬಾಸ್ನಾದಲ್ಲಿ ಟ್ರೈನಿಂಗ್ ನಡೆಯುತ್ತೆ. IPS ಆಗಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಹೈದರಾಬಾದಲ್ಲಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ನಡೆಯುತ್ತೆ. IFS ಅಥವಾ ಫಾರಿನ್ ಸರ್ವಿಸ್ ಯಾರೆಲ್ಲ ಚೂಸ್ ಆಗಿದ್ದಾರೆ ಅವರಿಗೆ ಇಲ್ಲಿ ದೆಹಲಿಯಲ್ಲಿರುವಂಥ ಇಂಡಿಯನ್ ಫಾರೆಸ್ಟ್ ಸರ್ವಿಸಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಅದು ಬಿಟ್ಟು ಇನ್ನು ರೆವೆನ್ಯೂ ಸರ್ವಿಸಸ್ ಇದೆ. ರೆವೆನ್ಯೂ ಸರ್ವಿಸಸ್ಗೆ ಬೆಂಗಳೂರಲ್ಲೂ ಕೂಡ ಟ್ರೈನಿಂಗ್ ಸೆಂಟರ್ ಇದೆ, ನ್ಯಾಸಿನ್ ಅಂತಿದೆ, ಆಲ್ಮೋಸ್ಟ್ ಯಲಹಂಕ HMT ಸುತ್ತಮುತ್ತ ಅಲ್ಲೊಂದು ಟ್ರೈನಿಂಗ್ ಸೆಂಟರ್ ಇದೆ. ಫರೀದಾಬಾದಲ್ಲೂ ಕೂಡ ಟ್ರೈನಿಂಗ್ ನಡೆಯುತ್ತೆ IRS ಆಫೀಸರ್ಸ್ಗೆ. ರೈಲ್ವೆ ಸರ್ವಿಸಸ್ಗೆ ಬರೋಡಾದಲ್ಲೂ ಲಕ್ನೋವಲ್ಲೂ ಟ್ರೈನಿಂಗ್ ನಡೆಯುತ್ತೆ. ಆಡಿಟ್ ಅಕೌಂಟ್ ಸರ್ವಿಸಸ್ ಅವರಿಗೆ ಶಿಮ್ಲಾದಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಈ ರೀತಿ ಪ್ರತಿಯೊಂದು ಸರ್ವಿಸ್ಗೂ ಕೂಡ ಅವರದೇ ಆದ ಟ್ರೈನಿಂಗ್ ಅಕಾಡೆಮೀಸ್ ಇದ್ದು ಆ ಟ್ರೈನಿಂಗ್ ಅಕಾಡೆಮೀಸ್ ಅನುಗುಣವಾಗಿ ಅಲ್ಲಿ ಟ್ರೈನಿಂಗ್ ನಡೆಯುತ್ತೆ. ಎಷ್ಟು ಕಾಲ ಮಟ್ಟದಲ್ಲಿ ಟ್ರೈನಿಂಗ್ ನಡೆಯುತ್ತೆ ಅಂತಂದರೆ ಮಿನಿಮಮ್ 1-1.5 ವರ್ಷ ಟ್ರೈನಿಂಗ್ ಇರುತ್ತೆ. ಕೆಲವರಿಗೆ 2 ವರ್ಷ ಕೂಡ ಟ್ರೈನಿಂಗ್ ಇರೋದಿದೆ. ಇಲ್ಲಿ ಟ್ರೈನಿಂಗಲ್ಲಿ ಏನೆಲ್ಲ ವಿಷಯಗಳನ್ನು ಕಲಿಸ್ತಾರೆ ಆ ಒಂದು ಐಡಿಯಾನು ಕೂಡ ಗಮನಿಸ್ತಾ ಹೋಗೋಣ. ಈಗ ಇದೊಂದು ಫೈನಲ್ ಸ್ಟೇಜ್ ಅಲ್ವಾ, ಆ ಒಂದು ದೃಷ್ಟಿಕೋನದಿಂದ ತುಂಬ ಬ್ರೀಫಾಗಿ ಹೇಳ್ತೀನಿ. ಅದೇ ಐಡಿಯಾ ನೀವು ಮುಂದೆ ಯಾವ ಹಂತದಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ಯಾವ ಐಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ಆ ಐಡಿಯಾಗೆ ನಿಮಗೆ ಬೇಕಾಗಿರೋ ಎಲ್ಲ ಬೇಸಿಕ್ಸ್ನು ನಿಮಗೆ ಟ್ರೈನ್ ಮಾಡುವಂಥ ಪರ್ಸ್ಪೆಕ್ಟಿವ್.